ಇಂದು ಬಿಬಿಎಂಪಿ ಎಲೆಕ್ಷನ್ಗೆ ಮುಹೂರ್ತ ಕೂಡಿ ಬಂದಿದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಮಧ್ಯಪ್ರದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಿಸಿದಂತೆ ತೀರ್ಪು ನೀಡಿರುವ ಸುಪ್ರೀಂ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ವಿಳಂಬ ಸಲ್ಲದು, ಅಲ್ಲದೆ ವಾರ್ಡ್ ವಿಂಗಡಣೆ ಸೇರಿದಂತೆ ನಾನಾ ಕಾರಣಗಳನ್ನು ನೀಡುವಂತಿಲ್ಲ. ಈ ತೀರ್ಪು ಎಲ್ಲಾ ರಾಜ್ಯಗಳ ಚುನಾವಣೆಗೂ ಅನ್ವಯಿಸುತ್ತೆ ಅಂತ ಸುಪ್ರೀಂ ಹೇಳಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿರುವ ಸಚಿವ ಆರ್ ಅಶೋಕ್, ಕರ್ನಾಟಕದ ಮಟ್ಟಿಗೆ ಇವತ್ತು ಮಹತ್ವದ ಒಂದು ಬೆಳವಣಿಗೆ ಎಂದಿದ್ದಾರೆ. ಸುರೇಶ್ ಮಹಾಜನ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಮಹತ್ವದ ತೀರ್ಪು ನೀಡಿದೆ. ಎಲ್ಲಾ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಬೇಕು ಅಂತ ಹೇಳಿದೆ. ನಾವು ಎಲೆಕ್ಷನ್ಗೆ ಹಿಂಜರಿಯುವ ಪ್ರಶ್ನೆ ಇಲ್ಲ. ಸರ್ಕಾರ ಚುನಾವಣೆ ಮಾಡುವುದಕ್ಕೆ ತಯಾರಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಹತ್ವದ ಮಾಹಿತಿ ನೀಡಿದ್ದಾರೆ. ಮೇ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮಾರ್ಚ್ 28ರಿಂದ ಏಪ್ರಿಲ್ 11ರ ತನಕ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ರಾಜ್ಯಾದ್ಯಂತ 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ 15,000 ಹುದ್ದೆಗಳ ಸಿಇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 21, 22ರಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿಇಟಿ ನಡೆಯಲಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಜ್ಯದ 435 ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆಗೆ ಸೂಕ್ತ ಕ್ರಮಗಳ ಬಗ್ಗೆ ಗೃಹ ಇಲಾಖೆಯ ಜೊತೆ ಚರ್ಚಿಸಿದ್ದೇವೆ. ಪರೀಕ್ಷಾ ಕೇಂದ್ರದೊಳಗೆ ಎಲೆಕ್ಟ್ರಾನಿಕ್ ವಸ್ತು ಒಯ್ಯುವಂತಿಲ್ಲ. ಮೊಬೈಲ್, ವಾಚ್, ಎಲೆಕ್ಟ್ರಾನಿಕ್ ಡಿವೈಸ್ಗೆ ಅವಕಾಶ ಇರಲ್ಲ. ಪ್ರಶ್ನೆ ಪತ್ರಿಕೆ ಗೌಪ್ಯತೆ, ಪರೀಕ್ಷೆಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ ಅಂತ ತಿಳಿಸಿದ್ರು. ಲೌಡ್ ಸ್ಪೀಕರ್ ವಿಚಾರದಲ್ಲಿ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದ್ದು, ಇನ್ಮುಂದೆ ಲೌಡ್ ಸ್ಪೀಕರ್ ಬಳಸುವವರು ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಅಂತ ಆದೇಶ ಹೊರಡಿಸಿದೆ. ಹಿಂದೂಪರ ಸಂಘಟನೆಗಳ ಹೋರಾಟಕ್ಕೆ ಮಣಿದ ಸರ್ಕಾರ ಲೌಡ್ ಸ್ಪೀಕರ್ ಬಳಸುವವರು 15 ದಿನದೊಳಗಾಗಿ ಅನುಮತಿ ಪಡೆಯಬೇಕೆಂದು ಆದೇಶದಲ್ಲಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಪಾಲನೆ ಮಾಡಲೇಬೇಕಾಗಿದ್ದು, ಹೀಗಾಗಿ ಹೊಸ ಆದೇಶ ಹೊರಡಿಸಲಾಗಿದೆ. ಹಿಜಾಬ್ ಕೇಸರಿ ಶಾಲು, ಆಜಾನ್ ವರ್ಸಸ್ ಸುಪ್ರಭಾತ ನಡುವಿನ ಸಂಘರ್ಷದ ನಡುವೆ ಮುಸ್ಲಿಂ ಮಹಿಳೆಯೋರ್ವಳು ವಿನೂತನ ಸಂದೇಶ ನೀಡಿದ್ದಾಳೆ. ಮಂಡ್ಯ ಜಿಲ್ಲೆಯ ಕಾರಾಗೃಹದ ಕಾರ್ಯಕ್ರಮದಲ್ಲಿ ರೇಷ್ಮಾ ಎಂಬುವವರು ಭಕ್ತಿಗೀತೆ ಹಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಭಕ್ತಿಗೀತೆ ಹಾಡುವ ಮೂಲಕ ನಾವೆಲ್ಲ ಒಂದು ಎಂಬ ಸಂದೇಶ ಕೊಟ್ಟ ಮುಸ್ಲಿಂ ಮಹಿಳೆ, ಹಿಜಾಬ್ ಧರಿಸಿಯೇ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಗುರು ರಾಘವೇಂದ್ರನ ಸ್ವಾಮಿ ಹಾಡು ಹಾಡಿದ್ದಾರೆ. ಬಾರ್ ಲೈಸೆನ್ಸ್ ರಿನಿವಲ್ಗಾಗಿ ಬಾರ್ ಮಾಲೀಕನ ಬಳಿ ಲಂಚ ಸ್ವೀಕರಿಸುತ್ತಿದ್ದಾಗ ಚಿತ್ರದುರ್ಗದ ಅಬಕಾರಿ ಡಿಸಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಬಾರ್ ಮಾಲೀಕ ಉದ್ಯಮಿ ಬಾಬು ರೆಡ್ಡಿಯವರ ಬಾರ್ ಲೈಸೆನ್ಸ್ ರಿನಿವಲ್ಗಾಗಿ 3,28,000ಕ್ಕೆ ಬೇಡಿಕೆ ಇಡಲಾಗಿತ್ತು. 1,28,000 ರೂಪಾಯಿ ಮುಂಗಡ ಪಡೆದಿದ್ರು. ಇಂದು 2 ಲಕ್ಷ ರೂಪಾಯಿ ಪಡೆಯುವ ವೇಳೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಸಿಬಿ ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಮಧುಸೂದನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಅಬಕಾರಿ ಡಿಸಿ ನಾಗಶಯನ ಬಲೆಗೆ ಬಿದ್ದಿದ್ದಾರೆ. ಭಕ್ತರೊಂದಿಗೆ ಕೆಂಡ ಹಾಯ್ದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹರಕೆ ತೀರಿಸಿದ್ದಾರೆ. ಶಿರಸಿ ತಾಲೂಕಿನ ನರೂರಿನಲ್ಲಿ ವೀರಭದ್ರೇಶ್ವರ ದೇವಾಲಯದಲ್ಲಿ ನಡೆದ ನಾಗಚೌಡೇಶ್ವರಿ ನೂತನ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾನದಲ್ಲಿ ಸಚಿವ ಹೆಬ್ಬಾರ್ ಕೆಂಡ ಹಾಯ್ದಿದ್ದಾರೆ. ದೇಗುಲದ ಮುಂದೆ ಭಕ್ತಾದಿಗಳೊಂದಿಗೆ ಕೆಂಡ ಹಾಯ್ದ ಸಚಿವರು ಭಕ್ತಿಯಲ್ಲಿ ಮಿಂದೆದ್ರು. ಪಿಎಸ್ಐ ನೇಮಕಾತಿ ಅಕ್ರಮದ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು, ಎಫ್ಎಸ್ಎಲ್ ರಿಪೋರ್ಟ್ 4 ರೀತಿಯ ಕಳ್ಳಾಟಗಳನ್ನು ರಿವೀಲ್ ಮಾಡಿದೆ. OMR ಶೀಟ್ ಪರಿಶೀಲನೆ ಮಾಡಿ ಎಫ್ಎಸ್ಎಲ್ ರಿಪೋರ್ಟ್ ನೀಡಿದ್ದು, ಅಭ್ಯರ್ಥಿಗಳ ಮತ್ತು ಕಿಂಗ್ ಪಿನ್ಗಳ ಅಸಲಿ ಆಟವನ್ನ ಬಯಲು ಮಾಡಿದೆ. ಇನ್ನು ಕಾರ್ಬನ್ ಪ್ರತಿ ಅಸಲಿ OMR ನಡುವೆ ಭಾರಿ ವ್ಯತ್ಯಾಸ ಕಂಡುಬಂದಿರುವುದು ಕೂಡ ಎಫ್ಎಸ್ಎಲ್ನಲ್ಲಿ ಗೊತ್ತಾಗಿದೆ.
ಪಿಎಸ್ಐ ಎಕ್ಸಾಮ್ ಬರೆದ OMRನಲ್ಲಿ ಉತ್ತರ ತುಂಬಿದ ವೇಳೆಯಲ್ಲೂ ಭಾರಿ ವ್ಯತ್ಯಾಸವಾಗಿದ್ದು, ಸುಮಾರು ಪೇಪರ್ಗಳಲ್ಲಿ ಉತ್ತರ ಬರೆದಿರುವ ಟೈಮ್ನಲ್ಲಿ ಭಾರಿ ಡಿಫರೆನ್ಸ್ ಕಂಡು ಬಂದಿದೆ. ಇನ್ನು OMR ಶೀಟ್ ಮೇಲಿನ ಫಿಂಗರ್ ಪ್ರಿಂಟ್ನಲ್ಲೂ ವ್ಯತ್ಯಾಸ ಕಂಡು ಬಂದಿದ್ದು, ಎಷ್ಟು ಮಂದಿ OMR ಮುಟ್ಟಿದ್ದಾರೆ, ಎಷ್ಟು ಮಂದಿಯ ಬೆರಳಚ್ಚು OMR ಮೇಲೆ ಮೂಡಿದೆ ಅನ್ನೋ ಬಗ್ಗೆಯೂ FSL ವರದಿ ನೀಡಿದೆ. ಆ ವರದಿಯಲ್ಲಿ 8 ಮಂದಿಯ ಬೆರಳಚ್ಚು ಇರುವುದನ್ನ ರಿಪೋರ್ಟ್ನಲ್ಲಿ FSL ತಿಳಿಸಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮತ್ತೋರ್ವ ಚುನಾಯಿತನನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಚನ್ನರಾಯಪಟ್ಟಣ ಪುರಸಭೆಯ ಹಾಲಿ ಸದಸ್ಯ ಶಶಿ ಎಂಬಾತನನ್ನ ಹೆಡೆಮುರಿ ಕಟ್ಟಿದೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಶಶಿ ಭಾಗಿಯಾದ ಆರೋಪ ಕೇಳಿ ಬಂದಿದ್ದು, ಅಭ್ಯರ್ಥಿ ವೆಂಕಟೇಶ್ ಎಂಬಾತನ ಸೆಲೆಕ್ಷನ್ನಲ್ಲಿ ಶಶಿ ಭಾಗಿಯಾಗಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಸಿಐಡಿ ಶಶಿಯನ್ನ ಬಂಧಿಸಿ 10 ದಿನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಕಾಶಿನಾಥ್ನ ಕರಾಮತ್ತನ್ನ ಸಿಐಡಿ ಮತ್ತಷ್ಟು ಬಯಲು ಮಾಡಿದೆ. ಕಲಬುರಗಿ ಜ್ಞಾನಜ್ಯೋತಿ ಶಾಲೆ ಹೆಡ್ ಮಾಸ್ಟರ್ ಆಗಿದ್ದ ಕಾಶಿನಾಥ್ ಅದೇ ಶಾಲೆಗೆ ಪತ್ನಿಯನ್ನೇ ನೌಕರಿಗೆ ಸೇರಿಸಿಕೊಂಡಿದ್ದ. ಇನ್ನು ಪಿಎಸ್ಐ ಅಕ್ರಮಕ್ಕೆ ಬೇರೆ ಶಿಕ್ಷಕರನ್ನ ಕಾಶಿನಾಥ್ ಬಳಸಿಕೊಂಡಿದ್ದ. ಆದರೆ ಪತ್ನಿಯನ್ನ ಅಕ್ರಮದಿಂದ ದೂರ ಇಟ್ಟು ಕಳ್ಳಾಟ ಆಡಿದ್ದ. ಇನ್ನು ರಾಜ್ಯದಲ್ಲಿ ಒಂದೊಂದೇ ನೇಮಕಾತಿ ಅಕ್ರಮಗಳು ಬಯಲಾಗ್ತಿವೆ. ಪಿಎಸ್ಐ ಎಕ್ಸಾಮ್ ಹಗರಣದ ನಂತರ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಕೂಡ ಹಗರಣದ ವಾಸನೆ ಕಂಡು ಬಂದಿದೆ. 1 ವರ್ಷದ ಹಿಂದೆ ಕೆಪಿಎಸ್ಸಿ ಗ್ರೂಪ್ ಎ ವೃಂದದ ಸಹಾಯಕ ನಿಯಂತ್ರಕರ 54 ಹುದ್ದೆಗಳಿಗೆ ನೇಮಕಾತಿ ನಡೆಸಿತ್ತು. ಈ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವ ರಹಸ್ಯ ಬಯಲಾಗಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ಮಂಜುನಾಥ ಮೇಳಕುಂದಿ ಮೊಬೈಲ್ಗಾಗಿ ಸರ್ಚಿಂಗ್ ನಡೆದಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿರುವಂತಹ ಅಮರ್ಚಾ ಡ್ಯಾಂನಲ್ಲಿ ನಿನ್ನೆ ಇಡೀ ದಿನ ಸಿಐಡಿ ಅಧಿಕಾರಿಗಳು ಹುಡುಕಾಡಿದ್ದಾರೆ. ನುರಿತ ಈಜು ತಜ್ಞರನ್ನ ಕರೆಸಿ ಮೊಬೈಲ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಆದರೆ ನಿನ್ನೆ ಬೆಳಗ್ಗೆಯಿಂದ ಹುಡುಕಾಡಿದ್ರು ಕೂಡ ಮೊಬೈಲ್ ಮಾತ್ರ ಸಿಕ್ಕಿಲ್ಲ. ಏನು ಕಿಂಗ್ ಪಿನ್ ಮಂಜುನಾಥ್ ಅಕ್ರಮಕ್ಕೆ ಬಳಸಿರುವಂತಹ ಮೊಬೈಲ್ ಅನ್ನ ಅಮರ್ಚಾ ಡ್ಯಾಂನಲ್ಲಿ ಎಸೆದಿದ್ದಾನೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸಿಐಡಿ ತನಿಖೆ ವೇಳೆ ಪಿಡಬ್ಲ್ಯೂಡಿ ಪರೀಕ್ಷೆ ಅಕ್ರಮದ ಮಾಹಿತಿ ಬಹಿರಂಗಗೊಂಡಿದೆ. ಪಿಡಬ್ಲ್ಯೂಡಿ ಪರೀಕ್ಷೆಯಲ್ಲಿ ಕೂಡ ಅಕ್ರಮ ನಡೆಸಿರುವಂತಹ ಬಗ್ಗೆ ರುದ್ರಗೌಡ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಕೆಲ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಾನಿಕ್ ಬ್ಲೂಟೂತ್ ಡಿವೈಸ್ ನೀಡಿರುವಂತಹ ಮಾಹಿತಿ ನೀಡಿದ್ದಾರೆ. ಬಳಿಕ ಈ ಮಾಹಿತಿಯನ್ನ ಸಿಐಡಿ ಮೇಲಾಧಿಕಾರಿಗಳಿಗೆ ನೀಡಿತು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪ್ರಕರಣ ರಿಓಪನ್ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಒಂದೊಂದೇ ನೇಮಕಾತಿ ಅಕ್ರಮಗಳು ಬಯಲಾಗ್ತಿವೆ. ಪಿಎಸ್ಐ ಎಕ್ಸಾಮ್ ಹಗರಣದ ನಂತರ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಕೂಡ ಹಗರಣದ ವಾಸನೆ ಕಂಡು ಬಂದಿದೆ. 1 ವರ್ಷದ ಹಿಂದೆ ಕೆಪಿಎಸ್ಸಿ ಗ್ರೂಪ್ ಎ ವೃಂದದ ಸಹಾಯಕ ನಿಯಂತ್ರಕರ 54 ಹುದ್ದೆಗಳಿಗೆ ನೇಮಕಾತಿ ನಡೆಸಿತ್ತು. ಈ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವ ರಹಸ್ಯ ಬಯಲಾಗಿದೆ. ಸಾಹುಕಾರ್ ರಮೇಶ್ ಜಾರಕಿಹೊಳಿ ವಿರುದ್ಧ 600 ಕೋಟಿ ವಂಚನೆ ಆರೋಪ ಕೇಳಿಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆರೋಪಿಸಿದ ಬೆನ್ನಲ್ಲೇ ಸಚಿವ ಎಸ್ಟಿ ಸೋಮಶೇಖರ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದಾರೆ. ರಮೇಶ್ ಎಷ್ಟು ಪ್ರಮಾಣದಲ್ಲಿ ಸಾಲ ಪಡೆದಿದ್ದಾರೆ, ಎಷ್ಟು ವರ್ಷದಿಂದ ಸಾಲ ಮರುಪಾವತಿ ಮಾಡಿಲ್ಲ, ಎಲ್ಲದರ ಬಗ್ಗೆ ಸೋಮಶೇಖರ್ ಮಾಹಿತಿ ಪಡೆದುಕೊಂಡ್ರು. ಇದಕ್ಕೂ ಮೊದಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ರು. ಬೆಳಗಾವಿ ಜಿಲ್ಲೆಯ ಮಾಜಿ ಮಂತ್ರಿ ಅಪೆಕ್ಸ್ ಬ್ಯಾಂಕ್ಗೆ 600 ಕೋಟಿ ಕಟ್ಟಬೇಕು ಅಂತ ಆರೋಪಿಸಿದ್ರು. ಅಲ್ಲದೆ ಡಿಸಿಗೆ ಪತ್ರ ಬರೆದು 2 ವರ್ಷ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ 2 ದಿನದ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಡಿಕೆಶಿ ಬಾಂಬ್ ಸಿಡಿಸಿದ್ರು. ಏನು ಕ್ರಮ ಕೈಗೊಂಡಿಲ್ಲ. ಕಾಂಗ್ರೆಸ್ ಇದ್ದಾರೆ. ರಮೇಶ್ ಜಾರಕಿಹೊಳಿ ಒಬ್ಬರೇ ಸಾಲ ಪಡೆದಿಲ್ಲ ಅಂತಲೂ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 21 ಡಿಸಿಸಿ ಬ್ಯಾಂಕ್ಗಳು ಇವೆ. 16 ಡಿಸಿಸಿ ಬ್ಯಾಂಕ್ ರಿವ್ಯೂ ಮಾಡಿದ್ದೇನೆ. 23 ಸಕ್ಕರೆ ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ಗೆ ಸೀರಿಯಸ್ ಆಗಿ ಹೇಳಿದ್ದೇನೆ. ನೋಟಿಸ್ ನೀಡಿ ಸಾಲ ವಸೂಲಿ ಮಾಡ್ತಿದ್ದಾರೆ ಅಂತ ಸಚಿವ ಸೋಮಶೇಖರ್ ಹೇಳಿದ್ದಾರೆ. ಬ್ಯಾಂಕ್ಗಳಿಗೆ ರಿವ್ಯೂ ಮಾಡಿದ್ದೇನೆ. ಇನ್ನು ಸಭೆಯಲ್ಲಿ ಬಾಕಿ ಹಣ ವಸೂಲಿ ಸಂಬಂಧ ವಿಕಾಸಸೌಧದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆ ನಡೆಯಲಿದೆ. ಹಣ ಪಾವತಿಗೆ ಗಡುವು ಕೊಡುವ ಸಂಬಂಧವೂ ನಿರ್ಣಯ ಮಾಡಲಾಗಿದ್ದು, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮೊದಲು ನೋಟಿಸ್ ಜಾರಿ ಮಾಡಲು ನಿರ್ಧರಿಸಲಾಗಿದೆ. ನೋಟಿಸ್ಗೆ ಬಗ್ಗದಿದ್ದಲ್ಲಿ ಗೋಡೌನ್ ಸೀಸ್ ಮಾಡಲು ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಒಟ್ಟು 2,500 ಕೋಟಿ ಬಾಕಿ ಉಳಿಸಿಕೊಂಡಿವೆ ಎನ್ನಲಾಗ್ತಿದೆ.